ನೋಡಿ ವೀಕ್ಷಕರೇ, ನೀವು ವಿಡಿಯೋದಲ್ಲಿ ಇವಾಗ ಏನು ನೋಡ್ತಾ ಇದ್ದೀರಾ, ಈ ದೃಶ್ಯ ನಾಗಮಂಗಲ ಹತ್ರ ಇರುವಂಥ ಮಂಡ್ಯ ರೂಟಲ್ಲಿ ಬರುವಂಥ ಬಳಪದ ಮಂಟಿಕೊಬ್ಲು ಗ್ರಾಮದ ಹತ್ರ ಆಗಿರುವಂಥ ಘಟನೆ ಇದು. ಈ ಬಸ್ಸಲ್ಲಿರುವ ಪ್ರಯಾಣಿಕರು ಬಂದು ಪಾಂಡವಪುರ ಹತ್ರ ಇರುವಂಥ ಚಿನಕುರುಳಿ ಅವರಂತೆ. ಅವರು ಚಿನಕುರುಳಿಯಿಂದ ನಾಗಮಂಗಲ ರೂಟಲ್ಲೆಲ್ಲ ಬರ್ತಿದ್ರು. ಇಲ್ಲೇ ಬಳಪದ ಮಂಟಿಕೊಬ್ಲು ಗ್ರಾಮದ ಹತ್ರ ರೋಡಲ್ಲಿ ಬರ್ತಿರುವಾಗ ಆಕಸ್ಮಿಕವಾಗಿ ಬಸ್ಸು ಈ ರೇಂಜ್ ಪಲ್ಟಿ ಹೊಡೆದಿದೆ. ನಂತರ ನಾವು ಹತ್ತಿರವಾಗಿ ಅವ್ರ ಹತ್ರ ಸ್ಥಳೀಯರ ಹತ್ರ ಹೋಗಿ ವಿಚಾರಿಸಿದಾಗ ಕೆಳಭಾಗದಲ್ಲಿರುವಂಥ ಚಾರ್ಸಿ ಏನೋ ಕೆಳಗಡೆ ನಿಮಗೆಲ್ಲ ಗೊತ್ತಿರೋಂಗೆ ಕಟ್ಟೆ ಬ್ಲೇಡ್ ಅಂತ ಏನಿದೆ ಅದು ಕಟ್ಟಾಗಿ ಈ ಥರ ಭೀಕರವಾದಂಥ ಒಂದು ಅಪಘಾತ ಆಗಿದೆ ಅಂತ ಇಲ್ಲಿ ಸ್ಥಳೀಯರು ಹೇಳ್ತಾ ಇದ್ದಾರೆ. ನೋಡಿ, ದೇವ್ರ ದಯೆಯಿಂದ ಯಾರಿಗೂ ಏನೂ ಆಗಿಲ್ಲ. ಡ್ರೈವರ್ಗೆ ಏನೋ ಸ್ವಲ್ಪ ಗಂಭೀರವಾಗಿದೆ ಅಂತ ಹೇಳ್ತಾರೆ. ಅಲ್ಲಿ ಕೂತಿದ್ದಂಥ ಜರ್ನಿ ಮಾಡಿದಂಥ ಪ್ರಯಾಣಿಕರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ ಅಂತ ಕೇಳ್ಪಡ್ತಾವ್ರು. ಇಲ್ಲಿ ಎಲ್ಲರೂ ತುಂಬ ಜನ ಅದೇ ರೀತಿ ಹೇಳ್ತಾವ್ರು ಇಲ್ಲಿರೋರು ಪ್ರತಿಯೊಬ್ಬರು ಕೂಡ. ಈ ಘಟನೆ ನಡೆದ ತಕ್ಷಣವೇ ಅಲ್ಲಿದ್ದ ಸ್ಥಳೀಯರು, ಅಲ್ಲಿದ್ದ ಬಳಪದ ಮಂಟಿಕೊಪ್ಪಲಿನ ಗ್ರಾಮಸ್ಥರು, ಅಕ್ಕಪಕ್ಕ ಜನರು ಎಲ್ಲ ನೋಡಿದ ತಕ್ಷಣವೇ ಹತ್ತಿರದಲ್ಲಿರುವಂಥ ನಾಗಮಂಗಲದ ಸರ್ಕಾರಿ ಆಸ್ಪತ್ರೆಗೆ ಎಲ್ಲವರನ್ನು ಪ್ರತಿಯೊಬ್ಬರನ್ನು ಕೂಡ ಕರ್ಕೊಂಡು ಆಸ್ಪತ್ರೆಗೆ ಎಲ್ಲ ಸೇರಿಸಿದ್ದಾರೆ ಅಂತ ವಿಚಾರ ಕೇಳ್ದಂಗಾಗಿದೆ. ನೋಡಿದ್ರಲ್ಲ, ಯಾರಿಗೂ ಕೂಡ ಅತಿಯಾಗಿ ಜಾಸ್ತಿ ಏನು ಯಾವುದೇ ರೀತಿಯ ಪಾಂಡವಪುರ ಕಡೆಯಿಂದ ಬಂತ ಬಸ್ಸು ಈ ಥರ ಆಗ್ಬಿಟ್ಟೈತೆ. ನೋಡಿ ಯಾರಿಗೂ ಏನೋ ಆಗಿಲ್ಲ ಅಂತ ಇಲ್ಲಿ ಅಣ್ಣಂದಿರು ಹೇಳ್ತವ್ರೆ. ನೋಡಿ, ನಾವು ಈ ವಿಡಿಯೋ ಮುಖಾಂತರ ತಿಳ್ಕೊಬೇಕಾಗಿರೋ ವಿಷಯ ಏನಪ್ಪ ಅಂದರೆ, ಗಾಡಿನ ನಾವು ಆದಷ್ಟು ನಿಧಾನವಾಗಿ ಓಡಿಸ್ಬೇಕು ಅಂತ ನಾನು ಕೇಳಿಕೊಡ್ತೇನೆ. ಕಾರು, ಬಸ್ಸು, ಲಾರಿ, ಟೆಂಪೋ, ಬೈಕು ಯಾವುದೇ ಆಗಲಿ ಒಂದು ಇಡ್ತಾ ಇರುತ್ತಲ್ಲ, ಅಷ್ಟರಲ್ಲಿ ಹೋಗಿ ನಾವು ನಮ್ಮ ಸೇಫ್ಟಿ ನಾವು ನೋಡ್ಕೋಬೇಕು ಅಂತ ನಾನು ಕೇಳ್ಕೊಳ್ತೇನೆ.